ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ಬ್ಯಾಂಕ್ ಹಾಲಿಡೇ. ನಮ್ಮ UK ಕನ್ನಡಿಗರಿಗೂ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ದಿನ ನಮ್ ಜೊತೆ ಸ್ಪೆಷಲ್ ಆಗಿ ನೋಡಿದ್ರಿ ಆಲ್ರೆಡಿ ಮಾನ್ವಿತಾ ಕಾಮತ್ ಅವ್ರು ನಮ್ ಜೊತೆ ಇದ್ದಾರೆ. ಹಲೋ ಮಾನ್ವಿತಾ, ವೆಲ್ಕಮ್. ಹೌ ಆರ್ ಯು? ನಮಸ್ತೆ ನಮಸ್ತೆ ಗಣಪತಿ ಭಟ್ರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ಎಲ್ಲಿದ್ದೀರಾ ಬೈ ದ ವೇ? ನಾನು ರಾಜಸ್ಥಾನಲ್ಲಿ ಇದ್ದೀನಿ. ಆಕ್ಚುಲಿ ಪೋಸ್ಟ್ ಕೋವಿಡ್ ನಂದು ಫಸ್ಟ್ ವರ್ಕ್ ಟ್ರಿಪ್ ಇದು. ಹಾಗೆ ರಾಜಸ್ಥಾನಕ್ಕೆ ಬಂದಿದ್ದೆ. ಇಟ್ ಶುಡ್ ಬಿ ಎಕ್ಸೈಟಿಂಗ್, ಯಾಕಂದ್ರೆ 4 ತಿಂಗಳು ಆಲ್ಮೋಸ್ಟ್ ಲಾಕ್ ಡೌನ್ ಅಲ್ಲಿ 6 ತಿಂಗಳಾಗೋಯ್ತು. ಹೋಗೋದು ಅಂದ್ರೆ ಗ್ರೇಟ್ ಅಲ್ವಾ? ಸೊ 6 months. 4 ಅಲ್ಲ, ಕಾಂಟ್ ಇಮ್ಯಾಜಿನ್. ಸೊ ನಮಸ್ಕಾರ ಎಲ್ರಿಗೂ ಅಗೇನ್. ವೆಲ್ಕಮ್ ಮಾನ್ವಿತಾ. ಇದು ಕಾಫಿ ಜೊತೆ ಮಾತುಕತೆ ಅಂತ. ವಿ ಡೂ ಇಟ್ ಫಾರ್ ಆಲ್ಮೋಸ್ಟ್ 20-30 ಮಿನಿಟ್ಸ್ ಮ್ಯಾಕ್ಸ್. ಸೊ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನಮ್ಗೆ ಸ್ವಲ್ಪ ಲೇಟ್ ಆಯ್ತು ಸ್ಟಾರ್ಟ್ ಆಗಕ್ಕೆ, ಬಟ್ ಜನ ನೋಡ್ತಾ ಇದ್ದಾರೆ. ಐ ಕ್ಯಾನ್ ಸಿ ದಟ್. ನೋ ಪ್ರಾಬ್ಲಮ್. ಬಟ್ ನೀವು ನಂಗೆ ಕಾಫಿನೇ ಆಫರ್ ಮಾಡಿಲ್ಲ. ನಾನು ಮಗೊಳಗಡೆ ಟೀ ಇಟ್ಕೊಂಡಿದೀನಿ, ಬಟ್ ಇಟ್ಸ್ ಅ ಕಾಫಿ ಟೈಮ್. ಹೌದು, ಬಜ್ಜಿ ಎಲ್ಲ ಇಟ್ಕೊಂಡು ಜನ ತಿನ್ಬಹುದು. ಇಲ್ಲಿ UK ನಲ್ಲಿ ವೆದರ್ ತುಂಬಾ ಚೆನ್ನಾಗಿದೆ. ಇಟ್ಸ್ ವೆರಿ ಗ್ಲೂಮಿ ವೆದರ್. ನೀವು ಬಂದಿದ್ರಲ್ಲ, ಗೊತ್ತಿದೆ. ಸೊ ಐ ಥಿಂಕ್ ಲೆಟ್ ಸ್ಟಾರ್ಟ್ ವಿತ್ ದಟ್ ನೋಟ್. ಅಂದ್ರೆ ಮಾನ್ವಿತಾ, ಇದ್ರಲ್ಲಿ ಏನು ಇರಲ್ಲ ಡಿಸ್ಕಷನ್ ಅಲ್ಲಿ. ವಿ ಜಸ್ಟ್ ವಾಂಟ್ ಟು ನೋ ಯು ಬೆಟರ್ ಆಸ್ ಎ ಗ್ರೇಟ್ ಆರ್ಟಿಸ್ಟ್. ಯು ಆಲ್ರೆಡಿ ಮೇಡ್ ಅ ಬಿಗ್ ನೇಮ್. 1 million, close to 1 million ಫಾಲೋವರ್ಸ್ ಇದ್ದಾರೆ. ಸೊ yeah, I mean, let us come to a few things about your exciting journey. ಅದನ್ನ ಸ್ವಲ್ಪ ಜನರಿಗೆ ತಿಳಿಸೋಣ ಅಂತ. ಅದೇ ಒಂದು ನಮ್ದೊಂದು we intend to do that. ಸೊ ನೀವು ಹುಟ್ಟಿದ್ದು ಮಂಗಳೂರಲ್ಲಿ ಅಲ್ವಾ? ಸೊ ಮಾನ್ವಿತಾ, ಐ ಥಿಂಕ್ ಯು born in ಮಂಗಳೂರು, ಬಟ್ ಯು ಡಿಡ್ ಯುವರ್ ಸ್ಟಡೀಸ್ ಇನ್ ಕಳಸ, ಚಿಕ್ಕಮಂಗ್ಳೂರ್ ಅಂತ ಓದಿದ್ದೀನಿ. ಸೊ ಹೇಗಿತ್ತು ಅದು ಆ ಟೈಮ್ ಅಲ್ಲಿ? ನೀವು ಇದು ಚಿಕ್ಕವರಿರುವಾಗ ಹೌ ಡಿಡ್ ಯು ಎವರ್ ಇಮ್ಯಾಜಿನ್ ಯು ವಿಲ್ ಕಮ್ ಟು ಕನ್ನಡ ಸಿನಿಮಾದಲ್ಲಿ ಅದಾದ್ಮೇಲೆ ಒಂದು ಸಿನಿಮಾ ಮಾಡ್ತೀರಾ, ಅದ್ರ ಜೊತೆ ಯು ಬಿಕಮ್ ಆಕ್ಟ್ರೆಸ್ ಅಂತ ಅವಾಗ್ಲೇ ಥಿಂಕ್ ಮಾಡಿದ್ರಾ ಚಿಕ್ಕವರಿರುವಾಗ? ಈಗ ನಾನೇನಾದ್ರೂ ಹೇಳಿದ್ರೆ ಅದು ಎಕ್ಸಾಜರೇಷನ್ ಅನ್ಸ್ಬೋದು, ಉತ್ಪ್ರೇಕ್ಷೆ ಅನ್ಸ್ಬೋದು ನಿಮ್ಗೆ. ಆದ್ರೆ ನಂಗೆ ಚಿಕ್ಕ ವಯಸ್ಸಿಂದನೂ ನನಗೆ ಆಕ್ಟರ್ ಆಗ್ಬೇಕಂತಾನೆ ಆಸೆ ಇದ್ದಿದ್ದು. ಅದೊಂದು ಯೂನಿವರ್ಸಲ್ ಥಿಯರಿ, ಒಂದು ಅಲ್ಕೆಮಿಸ್ಟ್ ಕೂಡ ಹೇಳೋ ತರ, ಯಾವ್ದಾದ್ರು ಒಂದು ವಿಚಾರನ ನಾವು ತುಂಬಾ ಕನ್ಸ್ಕೊಂಡು ಅದ್ ಪಡಿಬೇಕು ಅಂತ ಅದಕ್ಕೊಂದು ಕನ್ಸಿಸ್ಟೆನ್ಸಿ ಇದ್ರೆ ಅದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ತುಂಬಾ ಕನ್ಸಿಸ್ಟೆಂಟ್ ಆಗಿ ಚಿಕ್ಕ ವಯಸ್ಸಿಂದನೂ ಸಿನಿಮಾ ರಂಗಕ್ಕೆ ಬರ್ಬೇಕು, ಕಲಾ ಸೇವೆ ಮಾಡ್ಬೇಕು, ಆರ್ಟಿಗೆ ನನ್ ಕಡೆಯಿಂದ ಏನಾದ್ರು ಕಾಂಟ್ರಿಬ್ಯೂಷನ್ ಕೊಡ್ಬೇಕು ಅಂತ ಚಿಕ್ಕ ವಯಸ್ಸಿಂದನೂ ನಾನು ಕನ್ಸ್ಕೊಂಡಿದ್ದು. ಅದಾದ್ಮೇಲೆ ನನಗೆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾತ್ರ ಅಲ್ಲ, ನಟನೆ ಮಾತ್ರ ಅಲ್ಲ, ಐ ವಾಂಟ್ ಟು ಎಕ್ಸ್ಪ್ಲೋರ್ ಎವ್ರಿ ಆಸ್ಪೆಕ್ಟ್ ಆಫ್ ಫಿಲ್ಮ್ ಮೇಕಿಂಗ್. ಸೊ ಸಿನಿಮಾ ಇಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಆರ್ಟ್. ನೀವು ನನಗೆ ಕೇಳೋದಾದ್ರೆ, ಸಿನಿಮಾದಲ್ಲಿ ನೀವು ಎಲ್ಲಾ ತರದ್ದು ತೋರಿಸಬಹುದು. ಅಂದ್ರೆ ಒಂದು ಪೇಂಟಿಂಗ್, ಒಂದು ಕ್ಯಾನ್ವಸ್ ಅಲ್ಲಿ ಯಾವ ತರ ನೀವು ತುಂಬಾ ಚೆನ್ನಾಗಿ ಪೇಂಟ್ ಮಾಡ್ತೀರಾ, ಅಥವಾ ಒಂದು ಖಾಲಿ ಕ್ಯಾನ್ವಸ್ ತರ. ಸೊ ಅದ್ರಲ್ಲಿ ನಾವ್ ಏನೇನ್ ಆರ್ಟ್ ನ ನಾವು ಅದಕ್ಕೆ ಆಡ್ ಆನ್ ಮಾಡ್ಬೋದು, ಮ್ಯೂಸಿಕ್ ಇಂದ ಹಿಡಿದು, ಡಾನ್ಸ್ ಇಂದ ಹಿಡಿದು, ಈಗ ನಾವು ಸ್ಕ್ರೀನ್ ಪ್ಲೇ ರೈಟಿಂಗ್ ಅಂತ ಏನ್ ಕರಿತೀವಿ, ಡೈಲಾಗ್ಸ್ ಇಂದ ಹಿಡಿದು, ಅಥವಾ ಯಾವ್ದು ಆರ್ಟಿಸ್ಟ್ ಗಳನ್ನ ಕಾಸ್ಟ್ ಮಾಡೋದು, ಆರ್ಟಿಸ್ಟ್ ಗಳಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋದು, ಅದಾದ್ಮೇಲೆ ಅವ್ರದ್ದು ವಸ್ತ್ರಾಲಂಕಾರ ಅಂತ ಅದೇ ಕಾಸ್ಟ್ಯೂಮ್ ಡಿಸೈನಿಂಗ್, ಅಂಡ್ ಹೇರ್ ಸ್ಟೈಲಿಂಗ್, ಮೇಕಪ್, ಎವ್ರಿಥಿಂಗ್. ಲೈಕ್ ಇದೆಲ್ಲ ಪ್ರತಿಯೊಂದು ಒಂದು ಆರ್ಟ್ ಅಲ್ಲ. ಸೊ ತುಂಬಾ ಆರ್ಟ್ ಅದರಲ್ಲಿ ಸೇರ್ಕೊಂಡು ಒಂದು ಸಿನಿಮಾ ಅನ್ನೋ ಒಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಆರ್ಟ್ ಫಾರ್ಮ್ ಆಗುತ್ತೆ. ಸೊ ಐ ವಾಂಟ್ ಎಕ್ಸ್ಪ್ಲೋರ್ ಆಲ್ಮೋಸ್ಟ್ ಎವ್ರಿ ಆಸ್ಪೆಕ್ಟ್ ಆಫ್ ಇಟ್, ಸಿನಿಮಾ ಮೇಕಿಂಗ್. ದಟ್ಸ್ ಬ್ರಿಲಿಯಂಟ್. ಆಕ್ಚುಲಿ ಅದು ಚಿಕ್ಕವರಿರುವಾಗ ನೀವು ಆ ಥಾಟ್ ಪ್ರಾಸೆಸ್ ಇತ್ತ ನಿಮ್ಮಲ್ಲಿ? ಅಥವಾ ನಾನು ಓದಿದ್ದೀನಿ, ಐ ಥಿಂಕ್ ಯು ಯೂಸ್ ಟು ಆಕ್ಟ್ ಇನ್ ಡ್ರಾಮಾ. ಅದು ಚಿಕ್ಕ ಕಾಲೇಜ್ ತನಕನು ಯು ಆರ್ ಕ್ವೈಟ್ ಆಕ್ಟಿವ್ ಅಂತ ನಿಮ್ಮ, ಐ ಥಿಂಕ್ ಮೋಸ್ಟ್ ಆಫ್ ಗೂಗಲ್ ಸರ್ಚ್ ಮಾಡಿದಾಗ ಹೇಳತ್ತೆ. ಬಟ್ ವಾಟ್ ವಾಸ್ ಥಿಂಕಿಂಗ್ ಲೈಕ್? ಅಂದ್ರೆ ಆ ಟೈಮ್ ಅಲ್ಲಿ ಹೇಗಿತ್ತು? ನೀವು ಚಿಕ್ಕವರಿರುವಾಗ ಏನ್ ಮಾಡ್ತಾ ಇದ್ರಿ? ವಾಟ್ ವಾಸ್ ಯುವರ್ ರುಟೀನ್ಸ್? ನಾನ್ ಚಿಕ್ಕ ವಯಸ್ಸಿಂದಾನು ತುಂಬಾ ತುಂಟಿ. ಅದಕ್ಕೆ ನಮ್ ತಾಯಿ ನನಗ್ ಮನೇಲಿ ಕೂರಿಸ್ತಾನೆ ಇರಲಿಲ್ಲ. ಒಂದ್ ಕ್ಲಾಸಸ್ ಹೋಗು ಅಂತ ಹೇಳ್ಬಿಟ್ಟು, ಮ್ಯೂಸಿಕ್ ಇಂದ ಹಿಡಿದು, ಡಾನ್ಸಿಂಗ್ ಇಂದ ಹಿಡಿದು, ಭರತನಾಟ್ಯಂ ಇಂದ ಹಿಡಿದು. ನಮ್ ತಂದೆ ಕ್ಲಾಸಿಕಲ್ ಡಾನ್ಸ್, ಹಾಗೆ ಅವ್ರ ಹತ್ರ ಕೂಡ ಕಲ್ತಿರೋದಿದೆ. ಒಂಥರ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತಾರಲ್ಲ, ಆತರ ಎಲ್ಲಾದನ್ನು ಕಲಿಸ್ತಾ ಇದ್ರು ನನ್ಗೆ. ವೀಣೆ ಕ್ಲಾಸಸ್ ಹೋಗು, ಅದಾದ್ಮೇಲೆ ಸೌಂದರ್ಯ ಲಹರಿ ಕಲಿ ಅಂತ ಕಳಿಸ್ತಾ ಇದ್ರು. ಈ ತರದ್ದು ಶ್ಲೋಕಗಳದ್ದು ಒಂದ್ ಕಡೆ ನಡೀತಾ ಇತ್ತು. ಅದಾದ್ಮೇಲೆ ಇನ್ಸ್ಟ್ರೂಮೆಂಟ್ಸ್ ಕಲಿಯೋ ಹುಚ್ಚು ಒಂದ್ ಕಡೆ, ಮ್ಯೂಸಿಕ್ ಹುಚ್ಚು, ಡಾನ್ಸ್ ಹುಚ್ಚು,
ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿ ಅಂತ ಮಾಡೋರು ಅವಾಗೆಲ್ಲ. ನೀವು ನಂಗೆ ಗೊತ್ತಿಲ್ಲ ನಿಮ್ ಸ್ಕೂಲಲ್ಲಿ ಇತ್ತ? ಆಲ್ಮೋಸ್ಟ್ ಕರ್ನಾಟಕದಲ್ಲಿ ನೋಡೋರಿಗೆ ರಿಲೇಟ್ ನಾವು ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಓದಿದ್ದು, ಬಟ್ ಐ ಥಿಂಕ್ ಸಿಮಿಲರ್. ನಾವು ತುಂಬಾ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ವಿ. ಬಟ್ ನಿಮ್ ಲೆವೆಲ್ ಯಾವ ತರ ಇತ್ತು ಅಲ್ಲಿ, ಹೇಗೆ? ಇಲ್ಲ, ನಾನ್ ಸ್ಟೇಟ್ ಸಿಲೆಬಸ್ ಇದ್ದಿದ್ದು ನಂದು, ನಾರ್ಮಲ್ ಸ್ಟೇಟ್ ಸಿಲೆಬಸ್. ಸಾರಿ, ಐ ಶುಡ್ಂಟ್ ಕಾಲ್ ಇಟ್ ನಾರ್ಮಲ್ ಸ್ಟೇಟ್ ಸಿಲೆಬಸ್, ಬಟ್ ಸ್ಟೇಟ್ ಸಿಲೆಬಸ್ ನಂದು. ಸೊ ನಮ್ದೆಲ್ಲ ಅಂದ್ರೆ ಗವರ್ಮೆಂಟ್ ಅಫಿಲಿಯೇಟೆಡ್ ಕಾಂಪಿಟೇಷನ್ಸ್ ಗಳಿರ್ತಿತ್ತು ತುಂಬಾ. ಸೊ ಆ ತರದ್ದು ಕಾಂಪಿಟೇಷನ್ಸ್ ಗಳಲ್ಲಿ ಎಲ್ಲ ಟು ಟೇಕ್ ಪಾರ್ಟ್ ಅಂಡ್ ದೆನ್ ವಿನ್ ಪ್ರೈಸಸ್. ಮನೇಲಿ ಇಷ್ಟೊಂದು ಶೀಲ್ಡ್ಸ್ ಗಳು, ಕಪ್, ಅದು ಇದು. ಈ ಸಲ ಕಪ್ ನಮ್ದೆ, ಎಲ್ಲಿ IPL ತುಂಬಾ ಶೀಲ್ಡ್, ಕಪ್, ಅದು ಇದು ಎಲ್ಲ ಚಿಕ್ಕ ವಯಸ್ಸಿಂದನೂ ಅದನ್ನ ಆರ್ಕೈವ್ ಮಾಡಿ 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 ಇನ್ಫ್ಯಾಕ್ಟ್ ನೀವು ನಮ್ ಮನೆಗ್ ವಿಸಿಟ್ ಮಾಡಿದಾಗ ನೋಡಿರ್ತೀರಾ, ನಮ್ ತಾಯಿ ಎಷ್ಟು ಚೆನ್ನಾಗೆಲ್ಲ ಆರ್ಕೈವ್ ಮಾಡ್ತಿದ್ದಾರೆ ಅಂತ. ಚಿಕ್ಕ ವಯಸ್ಸಿಂದನೂ ಇದೆ. ಆದ್ರೆ ಕೆಲವೊಂದು ಪ್ರಾಮಿನೆಂಟ್ ಇರೋದ್ನ ಮಾತ್ರ ಇಟ್ಕೊಂಡಿದೀನಿ ಈಗ್ಲೂ. ಅದು ಎಷ್ಟೊಂದು ಇದ್ ಮಾಡ್ಲಿ ರಿಟೇನ್ ಮಾಡಕ್ ಆಗ್ಲಿಲ್ಲ. ಬಟ್ ದೆನ್ ನಮ್ ತಾಯಿ, ಟು ಬಿ ವೆರಿ ಆನೆಸ್ಟ್, ನನ್ ಸರ್ಟಿಫಿಕೇಟ್ಸ್ ಎಲ್ಲ ಕಲೆಕ್ಟ್ ಮಾಡೋ ಒಂದು ಹಾಬಿ ಅವ್ರಿಗೆ. ಆಲ್ಮೋಸ್ಟ್ ಇಷ್ಟು ಸರ್ಟಿಫಿಕೇಟ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಇಟ್ಸ್ ಅಮೇಸಿಂಗ್. ಅಂದ್ರೆ ಇವಾಗ PUC ಹೋಗುವಾಗ ಶಾರದಾ PU ಕಾಲೇಜ್ ಅಂತ ನೀವು ಯು ಟುಕ್ ಜರ್ನಲಿಸಂ ಸಬ್ಜೆಕ್ಟ್ ತಗೊಂಡ್ರ ಏನು? ಇಲ್ಲ, PUC ನಲ್ಲಿ ನಾನು ಸೈನ್ಸ್ ಸ್ಟೂಡೆಂಟ್ ಆಗಿದ್ದೆ. ಡಿಗ್ರಿನಲ್ಲಿ ನಾನು ಜರ್ನಲಿಸಂ. ಆಕ್ಚುಲಿ ನನ್ಗೆ ಏನಂತ ಹೇಳಿದ್ರೆ, ಯಾವ್ದೇ ಒಂದ್ ವಿಚಾರದಲ್ಲಿ ಒಂದ್ ಸ್ಯಾಚುರೇಷನ್ ಪಾಯಿಂಟ್ ಅಂತ ರೀಚ್ ಆಗ್ತೀನಿ ನಾನು. ಅದಾದ್ಮೇಲೆ ಐ ಫೀಲ್ ಲೈಕ್ ಜಂಪಿಂಗ್ ಇನ್ ಟು ಸಮಥಿಂಗ್ ಎಲ್ಸ್. ನಾಟ್ ದಟ್ ನಂಗೆ ಕನ್ಸಿಸ್ಟೆನ್ಸಿ ಇಲ್ಲ ಅಂತಲ್ಲ. I've learned that art, I want to learn something new ಅನ್ನೋದ್ರಲ್ಲಿ. And learning never ends. I'm not putting a full stop there that I've learned ಅಂತ. ಆತರ ಅಲ್ಲ ನಾನು ಹೇಳ್ತಿರೋದು. ಫಾರ್ ಇನ್ಸ್ಟೆನ್ಸ್, I want to be a filmmaker. ಸೊ ಫಿಲ್ಮ್ ಮೇಕಿಂಗ್ ನಂಗೆ ಏನೇನ್ ಬೇಕು ಅನ್ನೋ ತರದ್ದೆಲ್ಲ ಒಂದ್ ಚಿಕ್ಕದಾಗಿ ಕಲಿತಾ ಹೋಗ್ಬೇಕಾದ್ರೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು ಅಂತ ಸೈನ್ಸ್ ಹೋಗೋಣ, ಒಂದ್ ಸ್ವಲ್ಪ ಸೈನ್ಸ್ ಟಚ್ ಇರ್ಬೇಕು ಅಂತ. ಬಿಕಾಸ್ ಮೂವಿ ಮೇಕಿಂಗ್ ಇಸ್ ಆಲ್ಸೋ ಸೈನ್ಸ್. ಯಾಕಂದ್ರೆ ಐಮ್ ಶೋರ್ ನಿಮ್ ಸಿನಿಮಾಟೋಗ್ರಫಿ ಫ್ರೆಂಡ್ಸ್ ತುಂಬಾ ಇದಾರೆ. ಸಿನಿಮಾಟೋಗ್ರಫಿನಲ್ಲಿ ಎಷ್ಟೋ ಫಿಸಿಕ್ಸ್ ಥಿಯರಮ್ಸ್ ಗಳೆಲ್ಲ ನಾವ್ ಯೂಸ್ ಮಾಡ್ತೀವಿ. ಹಾಗೆ ನಾನು PCME ತಗೊಂಡೆ. ಅಂಡ್ ದೆನ್ ನನ್ಗೆ ಅಲ್ಲಿ ಒಂದ್ ಸ್ವಲ್ಪ ಫಿಸಿಕ್ಸ್ ಬಗ್ಗೆ, ಸ್ವಲ್ಪ ಥಿಯರಮ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡೆಲ್ಲ ಆ ಒಂದು ಮ್ಯಾಥ್ ಝೋನ್ ಎಲ್ಲ ಆದ್ಮೇಲೆ ಐ ವಾಸ್ ಲೈಕ್, ಐ ವಾಂಟ್ ಟು ಗಿವ್ ಇಟ್ ಅಪ್, ಐ ವಾಂಟ್ ಟು ಲರ್ನ್ ಸಮಥಿಂಗ್ ಎಲ್ಸ್ ಅಂತ. ಸೊ ಗ್ರಾಜುಯೇಷನ್ ಅಲ್ಲಿ ನಾನು ಜರ್ನಲಿಸಂ, ಆನಿಮೇಷನ್ ಮತ್ತೆ ಇಂಗ್ಲಿಷ್ ಲಿಟರೇಚರ್ ತಗೊಂಡೆ. ಅನಿಮೇಷನ್ ಗೆ ನಾವು ಬರೋಣ, ಬಟ್ ಐ ಥಿಂಕ್ ದಟ್ ವಾಸ್ ಅ ಚಾಯ್ಸ್ ಅಂತ ಅನ್ಸುತ್ತೆ. ಅಂಡ್ ಒಂದ್ ಕಡೆ ಎಲ್ಲೋ ಓದಿದೀನಿ, ನೀವು ಕನ್ನಡ ಸಂಘದ ಸೆಕ್ರೆಟರಿ ಆಗಿದ್ರಿ ಅಂತ ಎಲ್ಲೋ ಬರ್ಕೊಂಡಿತ್ತು. ನಮ್ ಕನ್ನಡ ಸಂಘ ಓಡಿಸ್ತಾ ಇದ್ರಾ? ಅಂದ್ರೆ ಕಾಲೇಜಲ್ಲಿ ಇದು ಕಮಿಟೀಸ್ ಗಳು ಇರ್ತಾ ಇತ್ತು. ಹಾಗೆ ಫಸ್ಟ್ ಇಯರ್ ಅಲ್ಲಿ ನಾನ್ ಜರ್ನಲಿಸಮ್ದು ಕಮಿಟಿಗೆ ಸೇರ್ಕೊಂಡೆ. ಆದ್ರೆ ನನ್ ಲ್ಯಾಂಗ್ವೇಜ್ ಹಿಂದಿ ತಗೊಂಡಿದ್ದಿದ್ ನಾನು. ಹಾಗಾಗಿ ನನಗೆ ಕನ್ನಡ ಟಚ್ ಬಿಟ್ಟು ಹೋಗಕ್ ಇಷ್ಟ ಇರ್ಲಿಲ್ಲ. ಅದಕ್ಕೆ ಅದು ಒಂದ್ ಪ್ರೀತಿ, ಅದೊಂದ್ ಇರುತ್ತಲ್ವಾ ನಮ್ ಭಾಷೆ ಅನ್ನೋ ತರದ್ದು. ಸೊ ಕನ್ನಡ ಸಂಘಕ್ಕೆ ಸೇರ್ಕೊಂಡೆ. ಹಾಗೆ ಅದೇ ಸಂಘದಲ್ಲಿ ಫೈನಲ್ ಇಯರ್ ಬಂದಾಗ ಸೆಕ್ರೆಟರಿ ಮಾಡಿದ್ರು. ವೆಲ್ಕಮ್ ಟು ಕನ್ನಡಿಗರು UK, ನಮ್ ಸಂಘಕ್ಕೆ ಮಾರ್ಗದರ್ಶನ ಮಂಡಳಿಯಲ್ಲಿ. ಬ್ರಿಲಿಯಂಟ್, ಥ್ಯಾಂಕ್ ಯು. ದಟ್ಸ್ ವೆರಿ ವಂಡರ್ಫುಲ್. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಓದ್ದೆ ನಾನು, ಕನ್ನಡ ಸಂಘ ಅಂತ ಇತ್ತು, ಕಿವಿ ಚುರ್ಕಾಯ್ತು, ಏನ್ ಕನ್ನಡ ಸಂಘ ಅಂತ. ಅಂಡ್ ವಿಕಿಪೀಡಿಯಾನೇ ಬೈ ಹಾರ್ಟ್ ಮಾಡ್ಕೊಂಡಂಗಿದೆ ನೀವು. ಏನಂದ್ರಿ? ನನ್ ವಿಕಿಪೀಡಿಯಾ ಎಲ್ಲ ಬೈ ಹಾರ್ಟ್ ಮಾಡ್ಕೊಂಡಂಗಿದೆ. ಹಂಗೆ ಅನ್ಕೊಳ್ಳಿ. ಆಮೇಲೆ RJ ರೇಡಿಯೋ ಮಿರ್ಚಿ. ಸೊ ಹೌ ವಾಸ್ ದಟ್ ಜರ್ನಿ ಫ್ರಮ್ ಕಾಲೇಜ್ ಡೇಸ್ ಟು RJ ಆಗೋದು? ಏನು, ವಾಟ್ ಮೇಡ್ ಯು ಟು ಚೂಸ್ RJ? ಅಂದ್ರೆ ಲೈಕ್ ಐ ಸೆಡ್ ಬಿಫೋರ್, ಅಂದ್ರೆ ನಂದು ಫೋಕಸ್ ಶಿಫ್ಟ್ ಚೇಂಜ್ ಆಗ್ತಾ ಹೋಗ್ತಾ ಇತ್ತು ಅಂತ. ಅಂದ್ರೆ ಇಂಡಸ್ಟ್ರಿಗೆ ಬರಕ್ ಏನಾದ್ರೂ ಒಂದ್ ಫೋಕಲ್ ಪಾಯಿಂಟ್ ಬೇಕು, ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬೇಕು. ಅಂಡ್ ಮಾತ್ ಗೊತ್ತು, ಯಾರಿಗ್ ಮಾತ್ ಗೊತ್ತಿರುತ್ತೆ ಅವ್ನ್ ಎಲ್ ಬೇಕಾದ್ರೂ ಹೋಗಿ ಸಸ್ಟೈನ್ ಆಗ್ಬೋದು ಅಂತ ಹೇಳ್ತಾರಲ್ವಾ. ಸೊ ಐ ಕೈಂಡ್ ಆಫ್ ಆಡಿಷನ್ ರೇಡಿಯೋ ಮಿರ್ಚಿಗೆ, ಬಿಕಾಸ್ ಇಂಡಸ್ಟ್ರಿಗೆ ಬರ್ಬೇಕಾಗಿತ್ತು. ಗಾಡ್ ಫಾದರ್ ಇಲ್ಲ, ಹಾಗೆ ಏನೋ ಒಂದು ಇಂಡಸ್ಟ್ರಿ ಕಾಂಟ್ಯಾಕ್ಟ್ ಇಲ್ಲ ಅಲ್ವಾ. ಸೊ ಹೇಗ್ ಹೋಗ್ಬೇಕು ಅನ್ನೋ ತರದಲ್ಲಿ ಯೋಚನೆ ಮಾಡಿದಾಗ ಒಂದು ರೇಡಿಯೋ ಸ್ಟೇಷನ್ ಅಲ್ಲಿ ಈ ತರ ಆಡಿಷನ್ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು. ನಂದು ಫೈನಲ್ ಇಯರ್ ಎಕ್ಸಾಮ್ದು ಲಾಸ್ಟ್ ದಿನ ಎಕ್ಸಾಮ್ ಮುಗಿಸ್ಬಿಟ್ಟು ಆಡಿಷನ್ ಹೋಗಿದ್ದೀನಿ. 1 ವಾರದಲ್ಲಿ ಪ್ಲೇಸ್ಮೆಂಟ್ ಆಗಿದೆ ನಂದು ರೇಡಿಯೋ ಮಿರ್ಚಿನಲ್ಲಿ.
ಫಾಸ್ಟ್, ಅದು ಕ್ವಿಕ್ ಪ್ರಾಸೆಸ್. ಸೊ ನಾನು ಯೂಶಲಿ ಮೈ ಪ್ರಾಸೆಸ್ ಆರ್ ವೆರಿ ಕ್ವಿಕ್ ಬಿಕಾಸ್ ನಾನು ಐ ಆಮ್ ನಾಟ್ ಸೇಯಿಂಗ್ ಐ ಕೈಂಡ್ ಆಫ್ ಪ್ಲಾನ್ ಮೈ ಫ್ಯೂಚರ್ ಆರ್ ಸಮಥಿಂಗ್ ಲೈಕ್ ದಟ್, ಬಿಕಾಸ್ ಅದೊಂದು ಡಿವೈನ್ ಪ್ಲಾನಿಂಗ್ ಅಥವಾ ಡಿವೈನ್ ಟೈಮ್ ಅಂತ ಇರುತ್ತೆ. ಅದನ್ನ ನಾವು ಟ್ರೆಸ್ ಪಾಸ್ ಮಾಡಿ ನಮ್ದೇ ಪ್ಲಾನ್ ಮಾಡ್ಕೊಳಕ್ ಆಗಲ್ಲ. ಬಟ್ ನಮ್ ಪ್ಲಾನ್ಗೆ ಆ ಡಿವೈನ್ ಪ್ಲಾನ್ ಕೂಡ ಒಂದು ಸಾಥ್ ಕೊಟ್ಟಾಗ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್ ಹೋಲ್ ಟುಗೆದರ್. ನಿಮ್ಗೆ ಗೊತ್ತಿದೆ ನನ್ಗೂ ಇನ್ನು ವಾಟ್ ಐ ಮೀನ್. ಸೊ ಅದು RJ ಆಗೋ ಪ್ರಾಸೆಸ್ ಅಲ್ಲಿ ತುಂಬಾ ಜನ ಸೆಲೆಬ್ರಿಟೀಸ್ ವಾಕ್ ಇನ್ ಎಲ್ಲ ಬಂದಾಗ ನನ್ ಫೋಟೋಸ್ ಒಬ್ರು ಸೂರಿ ಸರ್ ಕಳ್ಸಿದ್ದಾರೆ. ಸೊ ಸತ್ಯ ಸರ್, ಸೂರಿ ಸರ್ ಇಬ್ರು ಸೇರಿ ನಂಗೆ ಆಡಿಷನ್ ಕರೆದ್ರು. ಅದೊಂದು ಡಿಫ್ರೆಂಟ್ ಜರ್ನಿ. ಸೊ ಮಂಗಳೂರಿಂದ ಬೆಂಗಳೂರಿಗೆ ಬಂದು ಆಡಿಷನ್ ಕೊಟ್ಟು ಹಾಗೆ ಕೆಂಡ ಸಂಪಿಗೆಗೆ ಸೆಲೆಕ್ಟ್ ಆದೆ. ಅಂಡ್ ಐ ಥಿಂಕ್ ಒನ್ ಥಿಂಗ್ ಟು ನೋಟ್ ಇಸ್ ಮಂಗಳೂರಲ್ಲಿ RJ ಆಗಿ ಯು ಆರ್ ಡೂಯಿಂಗ್ ಕಿಲಾಡಿ 983 ಸಮಥಿಂಗ್ ಶೋ. ಅದು ಏನು ನನ್ಗೆ ಅದು ಗೊತ್ತಿಲ್ಲ. ಕಿಲಾಡಿ ಅಂತ ಏನ್ ತುಂಬಾ ತುಂಟತನದ ಶೋನ ಅದು ಅಥವಾ ಯಾವ ತರ ಶೋ ಇತ್ತದು? ಒಂಥರ ಹಾಗೆ ಅಂದ್ರೆ ಅದೇನಂದ್ರೆ ರೇಡಿಯೋದಲ್ಲಿ ಬ್ಯಾಂಡ್ಸ್ ಅಂತ ಇರುತ್ತೆ. ಮಾರ್ನಿಂಗ್ ಬ್ಯಾಂಡ್ಸ್, ಆಫ್ಟರ್ನೂನ್ ಬ್ಯಾಂಡ್ಸ್, ಈವ್ನಿಂಗ್ ಬ್ಯಾಂಡ್ಸ್, ನೈಟ್ ಬ್ಯಾಂಡ್ಸ್ ಈ ತರದ್ದು. ಸೊ ನಂದು ಆಫ್ಟರ್ನೂನ್ ಬ್ಯಾಂಡ್ ಅಲ್ಲಿ ಬರ್ತಾ ಇತ್ತು. ಮೊದ್ಲು ಇನ್ಫಾರ್ಮೇಟಿವ್ ಶೋ ಆಗಿತ್ತು, ಮಾರ್ನಿಂಗ್ ಶೋ ಮಾಡ್ತಾ ಇದ್ದೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಲಿಟಲ್ ಕ್ವರ್ಕಿ ಸೈಡ್ ಹೋದೆ. ಅಂಡ್ ಇಟ್ ವಾಸ್ ಜಸ್ಟ್ and that's a journey. So basically ನಿಮ್ಮ ಬೆಂಗಳೂರಿಗೆ ಹೋಗಿರೋದ್ ಬಗ್ಗೆ ಎಲ್ಲಾ ಕಡೆ ಗೊತ್ತಿದೆ. ಹೇಗೆ ಸುಗೀತರ್ ಆಮೇಲೆ ಸತ್ಯ ಅವ್ರದ್ದು ಕೆಂಡ ಸಂಪಿಗೆ ಮೂವಿ ಇದೆಯಲ್ಲ, ಐ ವಿಶ್ ಐ ಕ್ಯಾನ್ ಪ್ಲೇ ಸಮ್ ಥಿಂಗ್ಸ್, ಬಟ್ ಇವಾಗ ಟೈಮ್ ಅಭಾವದಿಂದ ಗುಡ್ ದಟ್. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ಅಲ್ಲಿ ನಿಮ್ಮ ಇದ್ರ ಬಗ್ಗೆ ಯು ಹ್ಯಾವ್ ಗಾಟ್ ಕಂಪ್ಲೀಟ್ ವರ್ಸಟಾಲಿಟಿ ಇನ್ ಕರ್ನಾಟಕ. ಅಂದ್ರೆ ನಾನು ಓದ್ಪಟ್ಟಂಗೆ ಯು ಹ್ಯಾವ್ ಗಾಟ್ ಮಂಗಳೂರು ಟಚ್, ಮಂಗಳೂರು ಕನ್ನಡ, ಆಮೇಲೆ ಮಲ್ನಾಡು ಅಲ್ಲಿ ಬೆಳೆದಿದ್ದೀರ, ಅಲ್ಲಿ ಕನ್ನಡ, ಇವಾಗ ಬೆಂಗಳೂರಿಗೆ ಬಂದು ಬೆಂಗಳೂರು ಟೈಪ್. ಸೊ ಇಟ್ಸ್ ಲೈಕ್ ಕಂಪ್ಲೀಟ್ ಪ್ಯಾಕೇಜ್ ಆತರ. ಸೊ ಗೌರಿ ಪಾತ್ರದಲ್ಲಿ ನೀವು ನೋಡಿದಾಗ ಇಟ್ಸ್ ಅ ಕಂಪ್ಲೀಟ್ ಟ್ರಾವೆಲಿಂಗ್ ಗರ್ಲ್ ಫಸ್ಟ್ ಮೂವಿ, ಅಂಡ್ ದಟ್ ವಾಸ್ ಅ ರಿಯಲಿ ಅಮೇಸಿಂಗ್ ಹಿಟ್ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಆ ಟೈಮಲ್ಲಿ UK ನಲ್ಲಿ ನಾವು ಆ ಮೂವಿನ ಹಾಕಿದ್ವಿ, ಅಂಡ್ ಎವ್ರಿ ಒನ್ ವಾಸ್ ಆಸ್ಕಿಂಗ್ ಕೆಂಡ ಸಂಪಿಗೆ ಬೇಕು, ಮೂವಿ ನೋಡ್ಬೇಕು ಅಂತ. ಆಕ್ಚುಲಿ ನಾನು ನಿಮ್ಗೊಂದು ಸ್ಪೆಷಲ್ ಮೆನ್ಷನ್ ಕೊಡ್ಬೇಕು ಅಂತ ಆವಾಗ್ಲೇ ಯೋಚನೆ ಮಾಡ್ತಾ ಇದ್ದೆ. ಐ ಥಾಟ್ ಐ ವಿಲ್ ಗಿವ್ ಇಟ್ ಇನ್ ದ ಎಂಡ್, ಬಟ್ ಸೊ ಅದು ಆ ಅನುಭವ ಹೇಗಿತ್ತು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡೋದು? ಅಂಡ್ ದೆನ್ ಯು ಆರ್ ಇನ್ ಅ ಸಿಟಿ ಲೈಕ್ ಬ್ಯಾಂಗ್ಳೂರ್ ಅಂಡ್ ದೇರ್ ಇಸ್ ಲಾಟ್ ಆಫ್ ಫೋಕಸ್. ಆ ತರ ಹೇಗಿತ್ತು ಅದು? ಹೌ ಡಿಡ್ ಯು ಕಮ್ ಕೋಪ್ ವಿತ್ ಇಟ್? ಕ್ಯಾಮ್ರಾ ಫೇಸ್ ಮಾಡೋದು ಅಂತ ಹೇಳಿದ್ರೆ ಕ್ಯಾಮ್ರಾ ಅದೊಂಥರ ಮ್ಯಾಜಿಕ್. ಅದು ಅಂದ್ರೆ ಅದು ಕ್ಯಾಮ್ರಾ ಹಿಂದ್ಗಡೆ ಏನ್ ನಡೆಯುತ್ತೆ ಅಥವಾ ಕ್ಯಾಮ್ರಾದ ಒಳಗಡೆ ಆ ಪ್ರಾಸೆಸ್ ಇದೆಯಲ್ಲ, ಅದು ಯಾರು ಹೇಳಕ್ ಆಗಲ್ಲ. ಆ ತರದ್ದು ಕ್ಯಾಮ್ರಾ ಅಂದ್ರೇನೆ ಏನೋ ಒಂಥರ ಅದು ಬೇರೆನೆ ತರದ್ದು ಡಿವೈಸ್ ಅದು. ಅಂದ್ರೆ ನೀವು ಪ್ರಾಕ್ಟಿಕಲಿ ಯೋಚನೆ ಮಾಡಿದ್ರೆ ಈಗ ನಾವು ಅಂದ್ರೆ ನಮ್ ಲೈವ್ ಆಕ್ಷನ್ ನ ಒಂದು ಡಿವೈಸ್ ಕ್ಯಾಪ್ಚರ್ ಮಾಡಿ ಅದನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಅಂಡ್ ಜಸ್ಟ್ ಥಿಂಕ್ ಅಬೌಟ್ ದ ಪ್ರಾಸೆಸ್. ಅಂದ್ರೆ ಯು ಕ್ಯಾನ್ ವಾಚ್ ಇಟ್, ನಿಮ್ಗೆ ಯಾವಾಗ ಬೇಕು ಅವಾಗ ನೋಡ್ಬಹುದು ಅನ್ನೋ ತರದ್ ಒಂದು ಡಿವೈಸ್ ಅಂತ ಹೇಳಿದ್ರೆ ಅದು ಕ್ಯಾಮ್ರಾ. ಅದು ಸಿನಿಮ್ಯಾಟಿಕ್ ಕ್ಯಾಮ್ರಾ, ಈ 4K ರೆಸಲ್ಯೂಷನ್ ಅಥವಾ ವಾಟ್ ಎವರ್ ನಮ್ ಏನ್ ಕ್ಯಾಮ್ರಾಗಳು ನಾವು ಯೂಸ್ ಮಾಡ್ತೀವಿ ಸಿನಿಮಾಗಳಲ್ಲಿ, either you have to fall in love with the camera, otherwise camera has to fall in love with you. And if it happens mutually, nothing like it. Your screen presence brilliant ಆಗಿರುತ್ತೆ. And I think I'm lucky ಆ ವಿಷಯದಲ್ಲಿ. I love camera and camera also loves me ಅನ್ಕೋತೀನಿ. ಯಾಕಂದ್ರೆ ನಾನು ಇರೋಕ್ಕಿಂತ ನಂಗೆ ಎನ್ಹಾನ್ಸ್ ಮಾಡಿ ತೋರಿಸುತ್ತೆ ಅದು. ಆ ಪ್ಯಾಷನ್ ಬೇಕೇ ಬೇಕು. ಯಾಕಂದ್ರೆ ನಾವು ಕ್ಯಾಮ್ರಾ ನೋಡಿದ್ರೆ ತುಂಬಾ ಕಾನ್ಶಿಯಸ್ ಆಗ್ಬಿಡ್ತೀವಿ, ಓ ಏನಾಗ್ತಾ ಇದೆ ಏನು ಅಂತ. ಬಟ್ ದಟ್ ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಥಿಂಗ್, ರೈಟ್? ಸೊ ಅದು ಸ್ಟಾರ್ಟಿಂಗ್ ನಲ್ಲಿ ಕೆಂಡ ಸಂಪಿಗೆ ಇಟ್ ವಾಸ್ ಅಮೇಸಿಂಗ್ ಜರ್ನಿ ಅಂತ ಹೇಳ್ಬೋದು ನಿಮ್ದು. ಐ ಥಿಂಕ್ ಇಟ್ ವಾಸ್ ಫಸ್ಟ್ ಬ್ಯೂಟಿಫುಲ್ ಜರ್ನಿ ಇಂಡೀಡ್. And you also got SEMA 2016 award ಅಲ್ವಾ, ಅದಕ್ಕೆ ಬೆಸ್ಟ್ ಡೆಬ್ಯೂ ಕ್ಯಾಟಗರಿ ನಲ್ಲಿ. ಸೊ ಕಂಗ್ರಾಚುಲೇಷನ್, ದಟ್ ವಾಸ್ ಅಮೇಸಿಂಗ್. ಆಮೇಲೆ ಅದಾದ್ಮೇಲೆ ಯು ಕೆಪ್ಟ್ ಆನ್ ಡೂಯಿಂಗ್ ಮೆನಿ ಮೂವೀಸ್. ಚೌಕ, ಆಮೇಲೆ ಟಗರು ವಾಸ್ ಅಗೇನ್, ಇವಾಗ ಜಸ್ಟ್ ಹಾಡ್ ಹಾಕಿದ್ವಲ್ಲ, ದಟ್ ಕ್ಯಾಪ್ಚರ್ಡ್ ಎವ್ರಿಬಡಿ. ಅಂಡ್ ಯು ಆಲ್ಸೋ ಗಾಟ್ 66 ಫಿಲ್ಮ್ ಫೇರ್ ಅವಾರ್ಡ್ಸ್. ಕಂಗ್ರಾಚುಲೇಷನ್ಸ್ ಅಗೇನ್, ಲಾಸ್ಟ್ ಡಿಸೆಂಬರ್ ಅಲ್ಲಿ. And it's how do you feel now after being there and done the things? I know that somewhere you have said you wanted to be a director also. So yav tara nimdu ivaga how did you gather your thoughts during this COVID period? So just to understand nam viewers ige heli. ಲೈಕ್ ಐ ಸೆಡ್ ಬಿಫೋರ್, ನಂಗೆ ಫಿಲ್ಮ್ ಮೇಕರ್ ಆಗ್ಬೇಕು ಅಂತ ಆಸೆ ಮೊದ್ಲಿಂದನು. ಅಂದ್ರೆ ಮೂವಿ ಫೀಲ್ಡ್ ಅಲ್ಲಿ ನಾನು ಎಲ್ಲಾ ತರ ವಿಷಯದಲ್ಲೂ ಕಾಂಟ್ರಿಬ್ಯೂಟ್ ಮಾಡಕ್ ರೆಡಿ ಇದ್ದೀನಿ. ಅಂದ್ರೆ ಒಂದ್ ಚಿಕ್ಕದಾಗಿ
ಏನಾದ್ರೂ ಒಂದು ಎಕ್ಸ್ಪ್ಲೋರ್ ಮಾಡಕ್ಕೆ ಇರೋ ತರದ್ದು. ಅಂಡ್ ಸಿನಿಮಾ ಅಂತ ಬಂದಾಗ ಐ ಆಮ್ ನಾಟ್ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್. ಐ ಟ್ರೈ ಟು ಮಾಸ್ಟರ್ ಲಾಟ್ ಆಫ್ ಆರ್ಟ್. ಅಂದ್ರೆ ಐ ಕೈಂಡ್ ಆಫ್ that constant learning will always be there. And ಇವತ್ ನಾನು ರಾಜಸ್ಥಾನಲ್ಲಿ ಒಂದು ತಮಿಳ್ ಪ್ರಾಜೆಕ್ಟ್ ಒಂದು ಪ್ರೀ ಪ್ರೊಡಕ್ಷನ್ ವರ್ಕ್ ಮೇಲೆ ಬಂದಿದ್ದೀನಿ. ಅಂದ್ರೆ ಒಂದ್ ಆಕ್ಟರ್, ಕರ್ನಾಟಕದಲ್ಲಿ ಬೇಸ್ಡ್ ಆಗಿರೋ ಒಂದು ಆಕ್ಟರ್ ಒಂದು ತಮಿಳ್ ಪ್ರಾಜೆಕ್ಟ್ ಗೆ ಪ್ರೀ ಪ್ರೊಡಕ್ಷನ್ ವರ್ಕ್ ಬರ್ತಾಳೆ ಅಂತ ಹೇಳಿದ್ರೆ, ಒಂದು ನಾರ್ಮಲ್ ಟೆಕ್ನಿಷಿಯನ್ ಆಗಿ ಎಲ್ರ ಜೊತೆ ಕೂತ್ಕೊಂಡು ಸಿನಿಮಾ ಬಗ್ಗೆ ತಿಳ್ಕೊಳ್ಳೋದು, ಎಲ್ಲ ಬರ್ಕೊಳ್ಳೋದು, ಆ ತರದ್ದೆಲ್ಲ ಒಂದ್ ಕೆಲ್ಸಗಳು. ಅಥವಾ ನನ್ನ ಅಸಿಸ್ಟೆಂಟ್ಸ್ ಗಳಿಗೆ ನಾನು ಇವತ್ತೇನ್ ರೆಕಿ ಮಾಡಿದೀನಿ ಅದೆಲ್ಲ ಇಮೇಜಸ್ ಕಳಿಸ್ಬೇಕಾಗತ್ತೆ. ಸೊ ನನ್ ಪೋಸ್ಟರ್ಸ್ ಗಳು ಏನ್ ಬೇಕು ಅದೆಲ್ಲ ಅವ್ರು ಮಾಡಿ ಕಳಿಸ್ಬೇಕು ನನಗೆ ಬೆಂಗಳೂರಿಂದ. ಅಂಡ್ ನನ್ನ ಪಾರ್ಟ್ನರ್ ನೆದರ್ಲೆಂಡ್ಸ್ ಅಲ್ಲಿ ಇದಾರೆ, ಸೊ ಅವ್ರಿಗೆ ಕಳಿಸ್ತೀನಿ, ಅವ್ರು ಅಲ್ಲಿಂದ ಕಳಿಸ್ಬೇಕಾಗತ್ತೆ ನನಗೆ. ಈ ತರದ್ದು ಎಷ್ಟೊಂದು ಪ್ರಾಸೆಸ್ ಗಳು ನಡೀತಾ ಇರುತ್ತೆ ಸೈಮಲ್ಟೇನಿಯಸ್ಲಿ. ಸೊ ಐ ಡೋಂಟ್ ವಾಂಟ್ ಟು ಕನ್ಫೈನ್ ಮೈ ಸೆಲ್ಫ್ ಜಸ್ಟ್ ಆಸ್ ಅನ್ ಆಕ್ಟರ್. ನಾಟ್ ದಟ್ ಅಂದ್ರೆ ಇವಳೇನ್ ಎಲ್ಲಾನು ಮಾಡ್ತಿದ್ದಾಳೆ, ಒಂದಕ್ಕೆ ಫೋಕಸ್ ಮಾಡಬಾರ್ದ ಅನ್ನೋದಲ್ಲ. ಯಾಕಂದ್ರೆ ನಾನು ಫೋಕಸ್ ಮಾಡ್ತಾ ಇದೀನಿ, ನಾನು ಒಂದೇ ವಿಷಯದ ಫೋಕಸ್ ಮಾಡ್ತಿರೋ, ದಟ್ ಇಸ್ ಸಿನಿಮಾ. ಸಿನಿಮಾದ ಮೇಲೆ ಫೋಕಸ್ ಮಾಡ್ತಾ ಇರೋದು, ಬಟ್ ಸಿನಿಮಾದಲ್ಲಿ ಬೇರೆ ಬೇರೆ ಆಸ್ಪೆಕ್ಟ್ ಅಲ್ಲಿ ಫೋಕಸ್ ಮಾಡ್ತಾ ಇದ್ದೀನಿ. ವಂಡರ್ಫುಲ್, ಅಂಡ್ ದಟ್ಸ್ ಗ್ರೇಟ್ ಟು ನೋ. ಅಂಡ್ ಸೆಕೆಂಡ್ಲಿ, ನಿಮ್ಮ ಒಂದು ರೀಸೆಂಟ್ ಆಗಿ ಅನಿಮೇಷನ್ ಪ್ರಾಜೆಕ್ಟ್ ಇದೆಯಲ್ಲ, ಏನು ಮ್ಯಾನೆಕಿನ್ ಅಂತ ಅಲ್ವಾ ಇದು? ಜಸ್ಟ್ ಅದ್ರ ಬಗ್ಗೆ ಹೇಳ್ತೀರಾ? ಐವ್ ಸೀನ್ ಲಾಟ್ ಆಫ್ ಆರ್ಟಿಕಲ್ಸ್ ಕಮಿಂಗ್ ಔಟ್ ಅಂಡ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಇನಿಷಿಯೇಟಿವ್. ನಮ್ಮ ಕರ್ನಾಟಕದಲ್ಲಿ ಅನಿಮೇಷನ್ ಆ ಒಂದು ಇಂಡಸ್ಟ್ರಿ ಇದೆಯಲ್ಲ, ಅದಕ್ಕೆ ಪ್ರಾಧಾನ್ಯತೆ ಸಿಗ್ತಾ ಇಲ್ಲ ಅಂತ ರೀಸೆಂಟ್ಲಿ ಕೂಡ ಚರ್ಚೆಲಿತ್ತು. ಸೊ ಹೌ ಡು ಯು ಸಿ ಯುವರ್ ಸೆಲ್ಫ್ ಗೆಟಿಂಗ್ ಇನ್ ಟು ದ ಅನಿಮೇಷನ್? ಬಿಕಾಸ್ ಆಸ್ ಐ ಸೆಡ್, ನೀವು ಸ್ಟಾರ್ಟಿಂಗ್ ನಲ್ಲಿ ಅನಿಮೇಷನ್ ನಲ್ಲಿ ಯು ಹ್ಯಾವ್ ಡನ್ ದ ಸಬ್ಜೆಕ್ಟ್ ಇನ್ ಡಿಗ್ರಿ, ಅಂಡ್ ಹೌ ಕ್ಯಾನ್ ಯು ಲಿಂಕ್ ದಟ್? ಅಂಡ್ ಈ ಕೋವಿಡ್ ಟೈಮ್ ಅಲ್ಲಿ ಹೌ ದಟ್ ಥಾಟ್ ಕೇಮ್ ಟು ಯು? See, animation ಅನ್ನೋಕ್ಕಿಂತ we are more into live filmmaking. We are just trying to fill a gap between animation and live filmmaking. Andre, we are one of its kind company where we pre-visualize movies even before movies are made, so that producers saves lot of bucks. So that the director doesn't go to the set and say, ivat nan ಏನ್ ಬರೀಲಿ, ಆರ್ಟಿಸ್ಟ್ ಗಳಿಗ ಆರ್ಟಿಸ್ಟ್ ಗಳು 11 ಗಂಟೆಗೆ ಬರ್ತಾರೆ, ಕಾಲ್ ಶೀಟ್ ಕೊಟ್ಟಿದೀವಿ, ನಾನ್ ಬೆಳಗ್ಗೆ 8 ಗಂಟೆಗೆ ಹೋಗ್ಬಿಟ್ಟು ಡೈಲಾಗ್ ಬರೀತೀನಿ ಅನ್ನೋ ತರದ್ ಇರುತ್ತಲ್ಲ. ಸೊ ಆ ತರದೆಲ್ಲ ಸರ್ಕಮ್ಸ್ಟೆನ್ಸಸ್ ಗಳನ್ನ ಅವಾಯ್ಡ್ ಮಾಡ್ಬೇಕು. ಮತ್ತೆ ಇದು ಪ್ರೊಡ್ಯೂಸರ್ ಫ್ರೆಂಡ್ಲಿ ಪ್ರಾಜೆಕ್ಟ್ ಇದು. ಅಂದ್ರೆ ನೀವು ಆಲ್ರೆಡಿ ನಿಮ್ಗೆ ಎಲ್ಲಾ ತರದ್ದು ಒಂದು ಡೀಟೇಲಿಂಗ್ ಗೊತ್ತಿದ್ರೆ, ಅಂದ್ರೆ ನೀವು ಫಿಲ್ಮ್ ಮೇಕಿಂಗ್ ಅಲ್ಲಿ ಅಂದ್ರೆ ಪ್ರಿನ್ಸಿಪಲ್ ಪ್ರೊಡಕ್ಷನ್ ಅಂತ ನಾವ್ ಏನ್ ಕರಿತೀವಿ, ಅಂದ್ರೆ ಶೂಟ್ ಟೈಮ್ ಅಲ್ಲಿ ಎಷ್ಟ್ ಗಂಟೆಗೆ ನಾವು ಸೆಟ್ ಹೋಗ್ಬೇಕು, ಎಷ್ಟ್ ಗಂಟೆಗೆ ನಾನು ಶಾರ್ಟ್ ಇರ್ತೀನಿ, ಎಷ್ಟ್ ಗಂಟೆಗೆ ನನ್ನ ಫ್ರೇಮ್ ಸೆಟ್ ಆಗುತ್ತೆ, ನನ್ನ ಆರ್ಟ್ ಡೈರೆಕ್ಟರ್ ನಾನು ಈ ತರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಈ ತರದ್ದೆಲ್ಲ ನೀವು ಆಲ್ರೆಡಿ ಇದೆಲ್ಲ ನಿಮ್ಗೆ ರೆಡಿ ಆಗಿರ್ಬೇಕು ಅಂತ ಹೇಳಿದ್ರೆ, ಪ್ರೀ ವಿಜುವಲೈಸೇಷನ್, ಸ್ಟೋರಿ ಬೋರ್ಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. And basically we kind of sharpen axe even before you cut the tree, so that you don't have to take the axe and start cutting the tree and then sharpen it, cut the tree. Even that is what corporate world allo aste, we do the storyboarding, and that is what you relate to alva. Andre basically, yes, before even starting the project, how do you visualize it and package it? Exactly. Yeah, so we have started as a pre-production company, but then definitely I have high hopes and dreams that I'm going to make a film, my own film in my banner, in case I have investors like you and UK and the investors gal sikkide. ನಾವು ಇವಾಗ ಆಕ್ಟರ್ ಆಗಬೇಕಂತ ಇದೀವಿ. ಪ್ರೊಡ್ಯೂಸ್ ಮಾಡಿದ್ರೆ ರೋಲ್ ಕೊಡ್ತೀವಿ. ಪ್ರೊಡ್ಯೂಸ್ ಕ್ಲಿಕ್ ಆದ್ರೆ ಪ್ರೊಡ್ಯೂಸರ್ ಆಗ್ತೀವಿ, ಇಲ್ಲಾಂದ್ರೆ ಆಕ್ಟಿಂಗ್ ಕ್ಲಿಕ್ ಆದ್ರೆ ಆಕ್ಟಿಂಗ್. ಯಾ, ದಟ್ಸ್ ರಿಯಲಿ ಅಮೇಜಿಂಗ್ ಥಾಟ್. ಆಕ್ಚುಲಿ ರಿಯಲಿ ಕಂಗ್ರಾಚುಲೇಷನ್ಸ್ ಟು ಯು. ಎಲ್ಲಾ ಸಕ್ಸಸ್ ಸಿಗ್ಲಿ, ಅಂಡ್ ದಿಸ್ ಇಸ್ ಅ ವಂಡರ್ಫುಲ್ ಇನಿಷಿಯೇಟಿವ್ ಆಕ್ಚುಲಿ. ಅದ್ರ ಬಗ್ಗೆ ನಾವು ಐ ಥಿಂಕ್ ವಿ ವಿಲ್ ಪುಟ್ ಅ ವರ್ಡ್ ದೇರ್ ಆಲ್ಸೋ ಇನ್ ಅವರ್ ಕಾಮೆಂಟ್ ಅಲ್ಲಿ, ನಮ್ಮ ಫೇಸ್ಬುಕ್ ಕಾಮೆಂಟ್ ಅಲ್ಲಿ. ಅಂಡ್ ಐ ಥಿಂಕ್ ವಿತ್ ಆಲ್ ದೀಸ್ ಥಿಂಗ್ಸ್, ಇವಾಗ ಇಷ್ಟೆಲ್ಲ ಒಂದು ಇನಿಷಿಯೇಟಿವ್ ಇದೆ, ಎಲ್ಲ ಮಾಡ್ತಾ ಇದ್ದೀರಾ. ಹೌ ಡು ಯು ಸಿ ನೆಕ್ಸ್ಟ್ ಫ್ಯೂ ಮಂತ್ಸ್ ಸ್ಪ್ಯಾನಿಂಗ್ ಅಪ್? ಇವಾಗ ಕೋವಿಡ್ ಬೇರೆ ಇದೆ, ಅಂಡ್ ಐ ಆಮ್ ಜಸ್ಟ್ ಆಸ್ಕಿಂಗ್ ದಿಸ್ ಆಸ್ ಎ ಕ್ವಶನ್ ಟು ಎವ್ರಿಬಡಿ. ಇದನ್ನ ಹೇಗೆ ನೀವು ಪಾಸಿಟಿವ್ ಆಗಿ ತಗೊಂಡು ಹೋಗಕ್ ಯೋಚನೆ ಮಾಡಿದೀರಾ? ಅಂದ್ರೆ ನೌ ಯು ಆರ್ ಇನ್ ರಾಜಸ್ಥಾನ್, ಬಟ್ ಐ ನೋ ದಟ್ you're not a static person, you always move, you meet up people. So how do you cope with this kind of situation? Next probably in 6 months covid idde irutte adu. See, then personal opinion ನಾನು ಹೇಳ್ತಾ ಇರೋದು, it is not related to anybody or something like that. I'll definitely come to that part also, where I want everybody to think positively about any circumstances they would want to handle in future. It's not about it, but current situation ಬಗ್ಗೆ ನಾನು ಹೇಳ್ತಾ ಇರೋದು ನಂದು personal. ಈ 6 ತಿಂಗಳು ಯಾವ ತರ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ನನಗೆ. ಫಸ್ಟ್ ಆಫ್ ಆಲ್
ಈ 6 months it was much needed for the nature. It was much needed for the nature within us. ನಮ್ಮೊಳಗ ಒಂದ್ ಪ್ರಕೃತಿ ಇದೆ ಗೊತ್ತಾ, ಆ ಪ್ರಕೃತಿಗೆ ಒಂದ್ ಟೈಮ್ ಬೇಡವಾ? ಹೌದು, ಆ ಪ್ರಕೃತಿಗೆ ನಾವ್ ಯಾವತ್ತಾದ್ರೂ ಸಮಯ ಕೊಟ್ಟಿದೀವ? ಈಗ ನನಗೆ ಒಂದ್ ವಿಚಾರ ನಿಮ್ಮ UK ಕಲ್ಚರ್ ಅಲ್ಲಿ ಏನ್ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ದೊಂದು ಟೈಮ್ ಲೈನ್ ಇದೆ. 6 ಗಂಟೆ ಆದ್ಮೇಲೆ ಫೋನ್ ಪಿಕ್ ಮಾಡಲ್ಲ ನೀವು, ಅಥವಾ ಯಾವ ಇದಕ್ ಶಾಪ್ಸ್ ಹೋದ್ರು ಎಲ್ಲರೂ ಶಟರ್ ಹಾಕಿರ್ತಾರೆ. ಒಂದ್ ಫ್ಯಾಮಿಲಿ ಟೈಮ್ ಅಂತ ನೀವು ಕೊಡ್ತೀರಾ, ಅಥವಾ you have your, not that your UK is not affected by COVID, obviously you had lot of cases. ಆತರದ್ ಹೇಳ್ತಾ ಇಲ್ಲ ನಾನು, ಬಟ್ ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ಒಂದು ಮಾರಲ್ ಪರ್ಸ್ಪೆಕ್ಟಿವ್ ಅಂಡ್ ಜನರಲ್ ಪರ್ಸ್ಪೆಕ್ಟಿವ್ ಅಲ್ಲಿ. ಐ ಥಾಟ್ ಲೈಕ್ ಓಕೆ, ತುಂಬಾ ಜನ ಸಾವನ್ನಪ್ಪಿದ್ದಾರೆ, ಆ ವಿಷಯದಲ್ಲಿ ನಂಗೆ ತುಂಬಾ ಬೇಜಾರಿದೆ. And 2020 has not been that great for all of us, and we've lost a lot of artists, and a lot of controversies going on, and you know how things are right now. ಎಲೆಕ್ಷನ್ ಹತ್ರ ಬರ್ತದೆ ಇನ್ನು ಇಂಡಿಯಾದಲ್ಲಿ. ಆಮೇಲೆ UK ನಲ್ಲಿ ಪ್ರೆಸಿಡೆಂಟ್ ಯಾರು ನಿಂತ್ಕೋಬೇಕು ಆ ತರದ್ದು, ಸಾರಿ US ಅಲ್ಲಿ ಆ ಒಂದ್ ಜಂಜಾಟ ನಡೀತಾ ಇದೆ. ಸೊ ಟ್ರಂಪ್ ವರ್ಸಸ್ ಒಬಾಮಾ, ಬ್ಲಾಕ್ ವರ್ಸಸ್ ವೈಟ್, ರೇಸಿಸಮ್, ಆ ತರದ್ ಬಂದು ಎಲ್ಲಾ ಕಡೆನೂ ಏನ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಕಾನ್ಫ್ಲಿಕ್ಟ್ಸ್ ಗಳನ್ನ ತಗೊಂಡು ದೇ ಆರ್ ಜಸ್ಟ್ ಬ್ಲೋಯಿಂಗ್ ಇಟ್ ಔಟ್ ಆಫ್ ಪ್ರಪೋರ್ಷನ್. ನೋಬಡಿ ವಾಂಟ್ಸ್ ಟು ಲಿವ್ ವಿತ್ ಪೀಸ್. ಅಂದ್ರೆ ಒಂದು what will take for you to just mind your own business? ನಾನು ಕೇಳೋ ಎಕ್ಸಾಕ್ಟ್ಲಿ ಏನಾದ್ರೂ ಒಂದು ಕಾಂಟ್ರವರ್ಸಿ ಎತ್ಕೊಂಡು ಬರ್ತಾ ಇರ್ತಾರೆ ಜನ. ಹೌದು, ದಟ್ ಇಸ್ ಬಿಕಾಸ್ ಎಂಪ್ಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್‌ಶಾಪ್ ಅಂತನಾ, ಸುಮ್ಮನೆ ಏನು ಕೆಲಸ ಇಲ್ಲ. Exactly. And it is just not empty minds who are doing it. Smart people are also doing it. Correct. So I think this devil workshop is being functioning amongst all of us. ಅಂದ್ರೆ ಸುಮ್ನೆ ಕೂತವ್ರು ಮಾತ್ರ ತಲೆಯಲ್ಲಿ ಏನೋ ಕೆಟ್ಟ ಕೆಲ್ಸ ಬಂತು ಅದ್ ಮಾಡ್ತೀರ ಅಂತಲ್ಲ. ಎಲ್ರಿಗೂ ಏನಂದ್ರೆ ಪವರ್, ಪೊಸೆಷನ್. ಆ ಪೊಸೆಷನ್ ಗೋಸ್ಕರ ಇನ್ನೊಬ್ರನ್ನ ಕೆಳಕ್ ಹಾಕ್ತಾರೆ, ಬೇರೆಯವ್ರನ್ನ ತುಳಿತಾರೆ, ಆ ತರದ್ ಎಲ್ಲಾ ತರದ್ದು ಆಗುತ್ತೆ. ನಾನ್ ಟಾಪ್ ಅಲ್ಲಿ ಇರ್ಬೇಕು, ನನ್ ಪೊಸೆಷನ್, I'm gonna possess this, I need my position in the company. I'm gonna talk to the manager and I'm gonna kick the other person out, I'm gonna throw the other person out of the team. ಸೊ ಕಾರ್ಪೊರೇಟ್ ಲೆವೆಲ್ ಇಂದನೂ ಶುರುವಾಗುತ್ತೆ, ಎಲ್ಲಾ ತರದ್ದು ಆಗುತ್ತೆ. ಸಂಘಟನೆಗಳು, ಕಮಿಟಿಯಿಂದ ಹಿಡಿದು ನಿಮ್ಗೆ ಗೊತ್ತಿರುತ್ತೆ, ಪೊಲಿಟಿಕಲ್ ಪಾರ್ಟಿಯಿಂದ ಹಿಡಿದು ಸಿನಿಮಾ ಇಂಡಸ್ಟ್ರಿಯಿಂದ ಹಿಡಿದು ಒಂದು ಚಿಕ್ಕದಾಗಿ ನೀವೊಂದು ಚಿಕ್ಕ ಗಾರ್ಮೆಂಟ್ ಹೋಗಿ, ಪಾಪ ಅಲ್ಲೂ ಅವ್ರದೇ ಆದಂತ ಪೊಲಿಟಿಕ್ಸ್ ಇರುತ್ತೆ. ಅಂದ್ರೆ ಒಂದ್ ಪೊಲಿಟಿಕ್ಸ್ ಅಂತ ಹಿಡ್ಕೊಂಡು, ನಾನ್ ಬರೀ ಪೊಲಿಟಿಕ್ಸ್ ಅಂತ ಹೇಳಿದ್ರೆ ರಾಜಕಾರಣದ ಬಗ್ಗೆ ಹೇಳ್ತಾ ಇಲ್ಲ, ಅಂದ್ರೆ ಹ್ಯಾಸ್ ಅನ್ ರಾಜಕೀಯದ ಬಗ್ಗೆ ಹೇಳ್ತಾ ಇಲ್ಲ. ಪೊಲಿಟಿಕ್ಸ್ ಅಂತ ನಾನು ಹೇಳ್ತಾ ಇರೋದು, ದಿಸ್ ಟರ್ಮ್ ಕ್ಯಾನ್ ಬಿ ಯೂಸ್ಡ್ ಇನ್ ವೇರಿಯಸ್ ಫೀಲ್ಡ್ಸ್. ಅದೇ ನಾವ್ ಹೇಳೋ ನೋಡಿ ಅವ್ರು ಪೊಲಿಟಿಕ್ಸ್ ಮಾಡ್ತಾ ಇದಾರೆ, ಇಟ್ ಡಸಂಟ್ ಮೀನ್ ದಟ್ ಕಂಟೆಕ್ಸ್ಟಿಂಗ್ ಏನೇ ಎಲೆಕ್ಷನ್ ಅಂತಲ್ಲ ನಾನು ಹೇಳ್ತಾ ಇರೋದು. ಅಂದ್ರೆ ಒಂದು ಪೊಸಿಷನ್ ಗೋಸ್ಕರ ಅವ್ರದೊಂದು ಏನೋ ಒಂದು ಅವ್ರ ಇಂಟೆನ್ಷನ್ ಗೋಸ್ಕರ ಬೇರೆಯವ್ರನ್ನ ತುಳಿಯೋದು, ಆ ತರದ್ದು ಬಂದಿದ್ದು. ಆಮೇಲೆ ಒಂದ್ ಸುಡು ಮೆಂಟಾಲಿಟಿ ಏನಂತ ಹೇಳಿದ್ರೆ, ಒಬ್ರು ಇಂಟರ್ವ್ಯೂ, ಅವ್ರ ಹೆಸರು ತಗೊಳಲ್ಲ ನಾನು, ಬಟ್ ಒಬ್ರು ಇಂಟರ್ವ್ಯೂ ನೋಡ್ತಾ ಇದ್ದೆ, ಒಬ್ರು ಹಳೆ ಡೈರೆಕ್ಟರ್ ಒಬ್ರು ಇಂಟರ್ವ್ಯೂ ಕೊಡ್ತಾ ಇದ್ರು. ಹಿ ಸೇಸ್ ಇಂಡಿಯಾದಲ್ಲಿ ಯಾವ ತರ ಪರಿಸ್ಥಿತಿ ಆಗಿದೆ ಅಂತ ಹೇಳಿದ್ರೆ, ಇಂಡಿಯಾ ಅಂತಲ್ಲ ಆಲ್ಮೋಸ್ಟ್ ಎಲ್ಲಾ ಕಡೆ ಅದೇ ತರ, ಬಟ್ ಇಲ್ಲಿ ನಮ್ಮಲ್ಲಿ ಗೊತ್ತು ನಿಮ್ಗೆ ಯಾವ ತರ. ಒಬ್ಬ ಯಾರು ಪರ್ಸ್ ಕದ್ದಿದ್ದಾನೆ ಅಂತ ಹೇಳ್ಬಿಟ್ಟು ಒಬ್ನಿಗೆ ಹೊಡಿಯಕ್ ಶುರು ಮಾಡಿದ್ರಂತ 4 ಜನ ಸೇರಿ. ಆ 4 ಜನ 10 ಜನ ಆದ್ರು, 15 ಜನ ಆದ್ರು, 25 ಜನ, 30 ಜನ ಇಟ್ಕೊಂಡು ಸರಿಯಾಗಿ ಹೊಡೆದಾಕಿದ್ದಾರೆ. ಆಮೇಲೆ ಪಾಪ ಗೊತ್ತಾಗಿದೆ ಅವ್ನ್ ಪರ್ಸ್ ಕದ್ದಿಲ್ಲ, ಅದ್ ಬೇರೆ ಯಾರ್ದು ಬಿದ್ದಿರೋದ್ನ ಅವ್ನ್ ಎತ್ತು ಕೊಡಕ್ ಹೋಗಿದ್ದಾನೆ ಅಂತ ಗೊತ್ತಾಗಿದೆ. ಆಯ್ತಾ? ಈ ಕಡೆ ಬಂದವನು ಹೇಳಿದಂತೆ, ಮಚ್ಚ ಸರಿಯಾಗಿ ತದಕಿದೀನಿ ನಾನು, ಏನೋ ಒಂದು ಲೋಕಲ್ ಸ್ಲ್ಯಾಂಗ್ ಅಲ್ಲಿ ಹಿಸೇಸ್ ಏನೋ ಸರಿಯಾಗಿ ಹೊಡೆದ್ಬಿಟ್ಟು ಬಂದಿದ್ದೀನಿ ನಾನು ಅವನ್ಗೆ ಅಂತ. ಲೈಕ್ ಒಂದ್ ಪ್ರೈಡ್ ಅವನ್ಗೆ ಏನೋ ಹೊಡೆದಿದ್ದೀನಿ 4 ಏಟು ಅಂತ. ನಾನ್ ಕೇಳದ್ನಂತೆ, ಏನಕ್ ಹೊಡೆದೆ? ಏನಕ್ ಗೊತ್ತಿಲ್ಲ, ಎಲ್ಲ ಹೊಡಿತಾ ಇದ್ರು, ನಾನು ಹೊಡಿತಾ ಇದ್ದೀನಿ ಅಂತ. ಅಂದ್ರೆ ಅವ್ರು ಎನಲೈಸೇ ಮಾಡಲ್ಲ ಏನಕ್ಕೆ ಅಂತ. ಪಾಪ ಆ ಕ್ಲಟ್ಟರ್ ಆಗಿರೋ ಜನ ಎಲ್ಲ ಡಿಸ್ಪೋಸ್ ಆಗ್ತಾ ಅವ್ನ್ ಹತ್ಬಿಟ್ಟು ಹೇಳದ್ನಂತೆ, ಸರ್ ನಾನ್ ಕದ್ದಿಲ್ಲ ಸರ್, ಅವ್ರ ವಾಲೆಟ್ ಕೇಳಕ್ ಬಿದ್ದಿತ್ತು, ಅದನ್ನ ತೆಕ್ಕೊಡಕ್ ಹೋದೆ, ಅದಕ್ಕೆ ಹಿಂಗ್ ಹೊಡೆದಿದ್ದೀರಲ್ವಾ ಸರ್ ನೀವು ಅಂತ. ಸೊ ನಮ್ಮಲ್ಲಿ ಜನ ಅನಲೈಸೇ ಮಾಡಕ್ ಹೋಗಲ್ಲ. ಸೋಷಿಯಲ್ ಮೀಡಿಯಾ ಯಾವ ತರ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಬ್ರು ಒಂದ್ ಕಡೆ ವಿಕ್ಟಿಮೈಸ್ ಆಗ್ಬೇಕು ಕೆಲವ್ರಿಗೆ, ನಾನ್ ತುಂಬಾ ಒಳ್ಳೆಯವನು, ನಾನ್ ತುಂಬಾ ಪಾಪ, ಎಲ್ರು ನನ್ನ ವಿಕ್ಟಿಮ್ ಮಾಡ್ತಾ ಇದಾರೆ ಅನ್ನೋ ಒಂದು. ಇನ್ನೊಂದ್ ಕಡೆ ಕಲ್ಪ್ರೇಟ್ ಪರ್ಸ್ಪೆಕ್ಟಿವ್, ಎಲ್ಲೋ
ಅಂದ್ರೆ ಅದು ಏನು ಎವಿಡೆನ್ಸ್ ಏನೋ ಸಿಗಕ್ಕೆ ಅದು ಜುಡಿಷಿಯರಿ ಲಾ ಅದೆಲ್ಲ ಇರುತ್ತಲ್ಲ, ಒಂದ್ ಸಿಸ್ಟಮ್ ಇರುತ್ತಲ್ಲ, ಹೌದೌದು. ಅದನ್ನೆಲ್ಲ ಮೀರ್ಬಿಟ್ಟು ನಾವೇ ಮಾರಲ್ ಪೊಲೀಸಿಂಗ್, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಬೈಯೋದು, ಅದು ಮಾಡೋದು, ಟ್ರೋಲ್ ಮಾಡೋದು, ಒಬ್ಬರನ್ನ ಹರಾಸ್ ಮಾಡೋದು, ಬುಲಿಂಗ್ ಮಾಡೋದು, ಈ ತರದೆಲ್ಲ. ಅದೇ ಈಗ ಕೋವಿಡ್ ಟೈಮ್ ಅಲ್ಲಿ ದೀಸ್ ಆರ್ ಆಲ್ ರಿಫ್ಲೆಕ್ಷನ್ ವಿ ಹ್ಯಾವ್ ಟು ರಿಯಲಿ ಮೇಕ್. ದಟ್ಸ್ ಅ ಗುಡ್ ಥಿಂಗ್ ಕಮಿಂಗ್ ಔಟ್ ಆಫ್ ಇಟ್. ಎಕ್ಸ್ಪೋಸ್ ಆಗ್ತಾ Exactly. ಇದೆ. ಹೌದು. ಎಕ್ಸ್ಪೋಸ್ ಆಗ್ತಾ ಇದೆ. And I ಇದನ್ನ think ಯಾವ ತರ ಮಾಡ್ಬೋದು ಅಂದ್ರೆ, ಒಂದ್ ಮಾಡರ್ನ್ ಬುದ್ಧ ಬರ್ಬೇಕು. ಅಂದ್ರೆ ದೇರ್ ಹ್ಯಾಸ್ ಟು ಬಿ ಅ ಮಾಡರ್ನ್ ಬುದ್ಧ, ದೇರ್ ಹ್ಯಾಸ್ ಟು ಬಿ ಅ ಪೀಸ್ ಮೇಕರ್ ಹೂ ವುಡ್ ಜಸ್ಟ್ ಟೆಲ್ ಪೀಪಲ್ ದಟ್ ಮೈಂಡ್ ಯುವರ್ ಓನ್ ಬಿಸ್ನೆಸ್, ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗಿ, ಏನು ಮಾಡ್ಬಿಡಿ, ಜಸ್ಟ್ ಉಸಿರಾಡಿ ಸಾಕು. ಅಂದ್ರೆ ಒಂದು ಉಸಿರು ನಿಂತಾದ್ಮೇಲೆ ಏನು ಇಲ್ಲ ಅಲ್ವಾ, ಅಂದ್ರೆ ನಾವೆಲ್ಲ ನಿಂತಿರೋದು ಉಸಿರು ಮೇಲೆ. ಸೊ ಎಲ್ರು ಆರಾಮಾಗಿ ಉಸಿರಾಡ್ಕೊಂಡಿರೋಣ ಅಷ್ಟೇ. ಲೆಟ್ಸ್ ಇನ್ಹೇಲ್, ಎಕ್ಸ್ಹೇಲ್. ನಾವು ಯೋಗ ಮಾಡ್ತಾ ಇದೀವಿ ವೀಕೆಂಡ್ ಅಲ್ಲಿ. So thank you. I think really nice reflection of what's happening, and we have couple of other events also next. COVID ಬಗ್ಗೆನೇ ಒಂದು ಟಾಕ್ ಇದೆ ನೆಕ್ಸ್ಟ್ ಸ್ಯಾಟರ್ಡೆ, ಜರ್ನಲಿಸ್ಟ್ ಪರ್ಸ್ಪೆಕ್ಟಿವ್ ಅಂತ. ಅದಾದ್ಮೇಲೆ ಕಾಮಿಡಿ ಶೋ ಈ ತರದ್ದೆಲ್ಲ ನಡೀತಾ ಇದೆ. ಅಂಡ್ ಅಗೇನ್ ಮಾನ್ವಿತಾ, thank you very much. I think I've taken a good time out of you. It was really valuable. ನೀವು ಮಾತಾಡಿದ್ರಿ UK ಕನ್ನಡಿಗರಿಗೆ. ಲಾಸ್ಟ್ ವರ್ಡ್, ನಿಮ್ಮ ಲಾಸ್ಟ್ UK ದಲ್ಲಿ ಇದ್ದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅಂತ ಅನ್ಕೊಂಡಿದೀನಿ. What's your thoughts on UK as a whole, and what do you want to convey to UK ಕನ್ನಡಿಗರಿಗೆ? First of all, it is indeed a very very beautiful country. ನಾವು UK ನಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿರೋ ಜಾಗಗಳೇ ಇಲ್ಲ ಅನ್ಕೋತೀನಿ. ಆಮೇಲೆ ಅಲ್ಲಿರೋ ಅಂದ್ರೆ ನಮ್ ಕನ್ನಡಿಗರಿಗೆ ಅಲ್ಲಿ ಹೋದಾಗ ನೀವೇ ಒಂದು ಸಂಘ ಕಟ್ಕೊಂಡು ನಮ್ದು ಅಂತ ಒಂದು ಟಚ್ ಇರ್ಬೇಕು ಅನ್ನೋ ತರದಲ್ಲಿ ಒಂದು ಕನ್ನಡದ ಬಗ್ಗೆ ಅಲ್ಲೊಂದು ಕಮಿಟಿ ಮಾಡ್ಕೊಂಡು ಸಂಘಟನೆಗಳನ್ನೆಲ್ಲ ಮಾಡಿ ಪೋಯಮ್ಸ್ ಓದ್ತಿರ್ತೀರಾ. ನಾನು ಅದ್ ನೋಡಿದೀನಿ, ಕತೆಗಳನ್ನ, ಕಾದಂಬರಿಗಳನ್ನ, ಅದನ್ನೆಲ್ಲ ಮೆಲ್ಕ್ ಹಾಕ್ತಾ ಇರ್ತೀರಾ. ಸೊ ಒಂದ್ ಒಳ್ಳೆ ಇನಿಷಿಯೇಟಿವ್ ತಗೊಂಡು ಏನೋ ಮಾಡ್ತಾ ಇದ್ದೀರಾ ನಿಮ್ ಭಾಷೆಗೋಸ್ಕರ, ನಿಮ್ ನಾಡಿನ್ಗೋಸ್ಕರ. ಇಟ್ ಡಸಂಟ್ ಮ್ಯಾಟರ್ ನೀವ್ ಎಲ್ಲಿದ್ದೀರಾ ಅಂತ. ಅಣ್ಣವ್ರೆ ಹೇಳ್ತಾರಲ್ಲ, ನೀವ್ ಎಲ್ಲೇ ಕುವೆಂಪು ಅವ್ರು ಹೇಳಿದಾರೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗಿನು ಕನ್ನಡವಾಗಿರು ಅಂತ. ನಿಮ್ದು ಟ್ಯಾಗ್ ಲೈನ್ ಅದು. ಓಹ್ ವಾವ್. ಸೊ ಇಟ್ ಡಸಂಟ್ ಮ್ಯಾಟರ್, ಇರ್ರೆಸ್ಪೆಕ್ಟಿವ್ ಆಫ್ ನೀವ್ ಎಲ್ಲಿದ್ದೀರಾ, ಅದ್ ಮ್ಯಾಟರ್ ಆಗಲ್ಲ. ಬಟ್ ಆಬ್ವಿಯಸ್ಲಿ ಎಲ್ರು ಹೊಟ್ಟೆಪಾಡಿಗೋಸ್ಕರನೇ ಎಲ್ಲೆಲ್ಲೋ ಸೆಟ್ಲ್ ಆಗಿರ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ನಮ್ದು ನಮ್ತನ ಅನ್ನೋದು ಒಂದು ಪ್ರೀತಿ ಇರುತ್ತಲ್ವಾ, ಅದು ಫೀಲಿಂಗ್, ಐ ಥಿಂಕ್ ಇಟ್ ಇಸ್ ಇರ್ರಿಪ್ಲೇಸಬಲ್ ಫೀಲಿಂಗ್. ಅದು ಆ ಒಂದು ಭಾವನೆನ ಯಾವುದೇ ಒಂದು ಇದು ಕೂಡ ರಿಪ್ಲೇಸ್ ಮಾಡಕ್ ಸಾಧ್ಯನೇ ಇಲ್ಲ. ಅಂಡ್ ನಂಗೆ ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ. ಅಲ್ಲಿ ಬಂದಾಗ್ಲೂ ನಾನು ಕಪಲ್ ಆಫ್ ಟೈಮ್ಸ್ ಶೂಟಿಂಗ್ ಟೈಮ್ ಅಲ್ಲೂ, ಪ್ರೀಮಿಯರ್ ಟೈಮ್ ಅಲ್ಲಿ ಬಂದಾಗ್ಲೂ ನೀವಾಗ್ಲಿ, ನಿಮ್ ಫ್ಯಾಮಿಲಿ ಆಗ್ಲಿ, ಅಥವಾ UK ನಲ್ಲಿ ಯಾರ್ಯಾರು ನಮ್ಮ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸಿನಿಮಾಗೆ ಇನ್ವೆಸ್ಟರ್ಸ್ ಯಾರ್ಯಾರು ಇದ್ರು, ಅವ್ರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ ಕಾರ್ಡಿಫ್ ಅಲ್ಲಿ, ನ್ಯೂ ವೇಲ್ಸ್ ಅಲ್ಲಿ. ಸೊ I'm extremely thankful, and thank you so much for the interview, because I could not connect with you UK kannadigaru post premiere. I couldn't convey my heartfelt thanks to them, because ಅವರೆಲ್ಲ ಪ್ರೀಮಿಯರ್ ಬಂದಿದ್ರು. ಅದಾದ್ಮೇಲೆ ಒಂದ್ ಸ್ವಲ್ಪ ಟೆಕ್ನಿಕಲ್ ಗ್ಲಿಚಸ್ ಆಗಿ ಮತ್ತೆ ನೀವು ಪ್ರೀಮಿಯರ್ ಮಾಡಿದೀರಾ. ಸೊ ಆ ಒಂದ್ ಪ್ರಾಸೆಸ್ ಅಲ್ಲಿ ಮತ್ತೆ ಒಂದ್ ಸಿನಿಮಾ ನೋಡಿದ್ದಾರೆ. ತುಂಬಾ ಜನ ಮೆಸೇಜಸ್ ಕೂಡ ಮಾಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ. ಸೊ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಣಪತಿ ಭಟ್ರೆ. ಥ್ಯಾಂಕ್ ಯು ಸೋ ಮಚ್. And you're there always, and I know all the best for your all next projects, and from UK, and basically a personal level, again wish you every best on every occasion, what you do best anta. So wishes ಮಾಡಿ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. And ಮಾನ್ವಿತಾ, ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಫಾರ್ ಬೀಯಿಂಗ್ ಹಿಯರ್. And ಅಗೇನ್ ನೆಕ್ಸ್ಟ್ ರಾಜಸ್ಥಾನ್ ಆದ್ಮೇಲೆ ಎಲ್ಲಿ ಹೋಗ್ತೀರಾ? ಬೇಸಿಕ್ಲಿ ಲೆಟ್ಸ್ ಕಟ್ಕೊಂಡಿದ್ದೀನಿ ಸದ್ಯಕ್ಕೆ, ಕಾಲಿಗೆ ಚಕ್ರ ಕಟ್ಕೊಂಡಿದ್ದೀನಿ. ಅಂಡ್ ಹೆಂಗೋ ಕಾಲಕ್ಕೂ ಕೂಡ ಚಕ್ರ ಇದೆ, ಅದಕ್ಕೆ ಕಾಲಚಕ್ರ ಅಂತ ಕರಿತೀವಿ. ಸೊ ಆ ಕಾಲಚಕ್ರ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ಲಿ ಹೋಗ್ತಾ ಇರ್ತೀನಿ. ಅಂಡ್ ನನಗೆ ಇಷ್ಟ ಇಂಟೆನ್ಷನ್. ಐ ಹೋಪ್ಫುಲಿ ಸಿ ಯು ಇನ್ ಯುರೋಪ್ ಅಗೇನ್, ಅಂದ್ರೆ UK ದಲ್ಲಿ ಮತ್ತೆ ಬರೋ ತರ. ಎಸ್, ಡೆಫಿನೆಟ್ಲಿ ವೇಟ್ ಫಾರ್ ಯು. ನಾನ್ ಬರ್ತೀನಿ, ಯಾಕಂದ್ರೆ ನಂದು ಪಾರ್ಟ್ನರ್ ಅಂದ್ರೆ ಸ್ಟುಡಿಯೋ ಮ್ಯಾನಿಕಿನ್ ಪಾರ್ಟ್ನರ್ ಇರೋದು ನೆದರ್ಲೆಂಡ್ಸ್ ಅಲ್ಲಿ, ಯುರೋಪ್ ಅಲ್ಲಿ ಇದಾರೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಎಲ್ರು ಸಿಗ್ತೀನಿ. ಶೂರ್, ಥ್ಯಾಂಕ್ ಯು, ಅಂಡ್ wish you all the best. Bye. Thank you so much. Bye bye. Bye bye.